ನೀವು ಹೇಳಿದ್ ನಂಗೆ ಹೇಳಬೇಕು, ನೀವೀಗ ತಿರ್ಸಿ ಕಾಂಚನ್ ಗಾಂಜಾ ಸಿ ಅವ್ನು ಮಾಡಿದನ್ನ ಅದು ಇಮಿಡಿಯೇಟ್ ಮಾಡ್ತಾ ಹೋಯ್ತಾ, ಅದಕ್ಕೆ ಅವ್ನಿಗೊಂದು ಐಡಿಯಾ ಬಂತಂತೆ, ಬಟರ್ನೆಲ್ಲ ಮೈಗೆಲ್ಲ ಹಚ್ಕೊಂಡು ಬನ್ನಿ. ಯಾಕೆ ಬರಲ್ಲ ಹಾಗಲ್ವಾ ಲೂಸರಾ? ಅದಕ್ಕೆ ಬಕ್ಕು ಅಂತ ಕರೀತಾರಂದ್ರೆ ಅದ್ರಂಗೂ ಸ್ಟೈಲ್ ಮಾಡ್ಕೊಂಡು ಚಾಪ್ ಸ್ಟಿಕ್ ಹಿಡ್ಕೊಂಡು ಅಭ್ಯಾಸ ಇಲ್ದಿದ್ರು ಉಂಟಲ್ಲ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಎಲ್ಲ ಗಮ್ಮತ್ತಾಗಿದ್ದಾರೆಲ್ಲ. ಸೊ ಇದು 3ನೇ ದಿನ ಗ್ಯಾಂಗ್ಟಾಕಲ್ಲಿ. ಅದೇ ಬ್ರೇಕ್ಫಾಸ್ಟಿಗೆ ಟೈಮ್ ಎಷ್ಟು? 9:15 ಬ್ರೇಕ್ಫಾಸ್ಟಿಗೆ ಹೋಗ್ತಿತ್ತು. ಸೊ ದಿಸ್ ಇಸ್ ಮೈ ಫಿಟ್ ಟುಡೇ. ಚೆನ್ನಾಗಿದ್ದಾರ ಹಾಲಿಡೇ ಸ್ಕೂಲ್ಗಳ ಥರ. ಬನ್ನಿಕಿ ಹೋಗು ಪಟ್ಟ. ಎಂತ ಸೌಂಡದು? ಬಫೆ ಇರುತ್ತೆ. ಬಫೆಲೆಲ್ಲ ನಾನು ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ನನಗಲ್ಲ ಆಲ್ರೆಡಿ ಡ್ರೈವರ್ ಬಂದು ಕಾಯ್ತಿರ್ತಾರೆ. ಸೊ ನೋಡಿ ಇವತ್ತು ಬ್ಯಾಗ್ ಹಿಡ್ಕೊಂಡಿದೆ. ಸ್ವಲ್ಪ ಅವೆಂಥದ್ದೆಲ್ಲ ಬೇಕಾಗ್ತವೆ ಅಂತ ಬೇಕಪ್ಪ ಐಟಮ್ಸ್ ಅದ್ರಲ್ಲಿ ರೆಸ್ಟೋರೆಂಟ್ ಅಂತ. ಅಲ್ಲಿ ಕೂತ್ಕೊಳ್ಳೋ, ಅಲ್ಲೆರಡು ಕೂತ್ಕೊಳ್ಳೋ. ಎಲ್ಲಿ ಕೂತ್ಕೊಳ್ಳಲ್ಲ ಕಾರು? ಇವತ್ತು ಬಫೆ ತಾನೆ ಅಲ್ಲಿದೆಯಲ್ಲ, ಎಲ್ಲ ಕ್ಲೀನ್ ಮಾಡಿಲ್ಲ. ಎಲ್ಲಿ ಕೂತ್ಕೊಳ್ಳೋ? पानी है क्या अभी? पानी तो है ಫಾಲ್ಸ್ ಹೋಗ್ಬೋದಿತ್ತು. कितना दूर है वो फॉल्स? ऐसे कितना घंटा लगेगा? ಈಗ ನಾವು ಹೋಗಿದ್ದು ಫ್ಯಾಂಬಾಂಗ್ಲೂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಅಷ್ಟೇ, 15 ನಿಮಿಷದಲ್ಲಿ ರೀಚ್ ಆಯ್ತು. ಅದಾದಮೇಲೆ ಎಂಥದಕ್ಕೆ ಇದಕ್ಕೆ ಹೋಗ್ಬೇಕಾ, ಎಂಥದ್ದು ಫಾಲ್ಸ್ಗೆ ಒಂದ್ಸಲ ಹೋಗುವಾಗ ಚೆನ್ನಾಗಿರುತ್ತೆ. ಬಂಜ್ As you say madam. ಹೌದು, ಅದಕ್ಕೊಂದು ಒಪ್ಪಿಗಿತ್ತು. ಮತ್ತೆ ಊರಿಗೆ ಹೋದ್ಮೇಲೆ ಇದೇ ಹೇಳ್ತಾರೆ, ಅಷ್ಟು ದೂರ ಹೋಗಿ ನಾವು ಫಾಲ್ಸ್ ಇವ್ರು ಹೇಳಿದ್ರು ಇವತ್ತು ಫುಲ್ ರೆಸಾರ್ಟಲ್ಲೇ ಕಳಿಯೋಣ ಅಂದ್ಕೊಂಡು. ರೆಸಾರ್ಟಲ್ಲಿ ಕಡಿಲಕ್ಕೆ ನಾನು ಹೇಳಿದೆ ಎಲ್ಲ ಮುಗಿಸಿ ಸ್ವಲ್ಪ ಬೇಗ ಬಾಪ 4 ಗಂಟೆ ಹಂಗೆ ರೆಸಾರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡುವ, ನಾಳೆ ಬೆಳಿಗ್ಗೆ ಎತ್ಕೊಂಡು ಹಿಂಗೆ ಹೊರಡೋಕಿತ್ತಲ್ಲ ಇಲ್ಲಿ ಆಲ್ಮೋಸ್ಟ್ 1 ಲಕ್ಷ ಆಗುತ್ತೆ. ಇನ್ನೊಂದ್ಸರ್ತಿ ಊರಿಗೆ ಹೋಗಿ ಪುನಃ ಹೋಗ್ಬೇಕು ಅಂತ ಹೇಳಿದ್ರೆ ಅದೇ ಸಿಕ್ಕಿಮಿಗೆ ಬಂದು 2 ದಿವಸದಲ್ಲಿ ಆಲ್ಮೋಸ್ಟ್ ಮುಗೀತು. ನಮಗೆ ಬೇಕಾದದೆಲ್ಲ ಮೇನ್ ಪಾಯಿಂಟ್ಸ್ ಎಲ್ಲ ಕಾಂಬಕತ್ತ. ಒಳ್ಳೆ ರೆಸಾರ್ಟ್ ಮತ್ತು ನಥುರಾ ಪಾಸ್ ಹೈಲೈಟ್ ಇದ್ರದ್ದು. ನಥುರಾ ಪಾಸ್ ಇಲ್ಲಿ ತೋರುತ್ತಾ ನನಗೆ ತೋರಿಸಿ ಆಯ್ತಾ. ನಥುರಾ ಪಾಸ್ ಹೈಲೈಟ್ ಮತ್ತು ಚಾಂಗು ಲೇಕ್ ಅದನ್ನೆಲ್ಲ ಆಯಿತು. ಇವತ್ತು ಸ್ವಲ್ಪ ಮಿನಿ ಸ್ಪಾಟ್ಸ್ ಎಲ್ಲ ಕಾಮಕ್ಕೆ ಅದನ್ನೆಲ್ಲ ಕಾಣ್ತಿದ್ರೆ ಮತ್ತೆ ಇನ್ನೊಂದ್ಸಲ ಬರ್ತಾ ನಾವು ಇಲ್ಲಿಗೆ. ಇಲ್ಲಿಂದು ಟ್ರಾವೆಲ್ ತುಂಬ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಯ್ತಾ. ಒಂದು ಅದು ಚಿಕ್ಕದಲ್ಲಿ ಆಗೋದಿಲ್ಲ ಗೊತ್ತಾಯ್ತಾ. ವ್ಯಾಗನಾರಲ್ಲಿ ಹಾಪ ಅಂತ ನಾನು ಹೇಳಿದೆ, ತೊಂದರೆ ಇಲ್ಲ, ಅಟ್ಲೀಸ್ಟ್ ಹೋಯ್ಲಕ್ಕೆ ಎಂತ ಆಯ್ತು. ಇವ್ರಿಗೆ ಇಲ್ಲ ಅಂದ್ರೆ ಸ್ವಲ್ಪ ದೊಡ್ಡದೇ ಬೇಕಂದ್ರೆ, ಇಲ್ಲಾಂದ್ರೆ ತೊಂದರೆ. ಹೀಗೆ ಜಾಗ ಇರ್ತದೆ ನೋಡು, ಆವಾಗ ನಿಂಗೆ ಅಷ್ಟು ಮೋಷನ್ ಸಿಕ್ನೆಸ್ ಆಗಲ್ಲ. ಅದು ಮೌಂಟೇನ್ ಅಲ್ಲಿ ಬಟ್ ಅಷ್ಟು ಇವತ್ತು ಆಕ್ಚುಲಿ ಇವತ್ತು ನಾವು ಅಷ್ಟೊಂದು ಇದು ಮಾಡಲ್ಲ. ಆಕ್ಚುಲಿ ನಮ್ಗೆ ಇಲ್ಲಿ ಹತ್ರದ್ದೇ ವಿದಿನ್ 10-15 ಕಿಲೋಮೀಟರ್ಸ್ ಒಳಗೆ ಹೋಗ್ಬೋದಲ್ಲ. ಆದರೂ ಇಲ್ಲ ಹಿಲ್ ಸ್ಟೇಷನ್ 10-15 ಕಿಲೋಮೀಟರ್ ಅಂತಂದರೆ ಸ್ವಲ್ಪ ಜಾಸ್ತಿನೇ ಫೀಲ್ ಆಗುತ್ತೆ. ಬಟ್ ನಾವು ಒಂದ್ಸಲ ಹೋದರೆ ಮತ್ತೊಂದ್ಸಲ ಬರ್ತಿಲ್ಲ. ಬೇಬಿ ಸಿಕ್ಕಿಮಿಗೆ ಬಂದರೂ ಬೇರೆ ಕಡೆ ಹೋಗ್ಬೋದು, ಗ್ಯಾಂಗ್ಟಾಕಿಗೆ ಬರ್ತಾ ಇರ್ಬೋದು. ಸೊ ಅದೆಲ್ಲ ಅದಕ್ಕೆ ಹಾಪ್ ಅಂತ. ಬಟ್ 6,000 ರೂಪಾಯಿ ಬಂದಿದ್ದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ, ಅದು ವಿದಿನ್ ದ ಸಿಟಿ ತಿರುಗೋದಕ್ಕೆ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್. ಬಜೆಟಲ್ಲಿ ಟ್ರಿಪ್ ಮಾಡೋ ರೆಸಾರ್ಟ್ ಎಲ್ಲ ಕಂಡ್ರೆ ಸ್ವಲ್ಪ ಕಮ್ಮಿ ಇದೆಲ್ಲ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಇಲ್ಲೊಂದು ಪ್ಯಾರಾಮೌಂಟ್ ಇತ್ತು, ಪ್ಯಾರಾಮೌಂಟ್ ಎಲ್ಲ ತಾಜ್ದು. ಅದು ನನಗೆ ಫಸ್ಟ್ ಇಷ್ಟ ಆದಾಯ್ತು, ಅದು ನಾನು ಫಸ್ಟ್ ಕಳಿಸಿದೆ. ಬಟ್ ಇದು ನಮ್ಮದು ಸ್ವಲ್ಪ ಬಜೆಟ್ ಎಲ್ಲ ಮೀರಿ ಹೋಗ್ತಿದ್ದಲ್ಲ, ಸದ್ಯಕ್ಕೆ ಬೇಡ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಇಲ್ಲಿ ಬರ್ದಿದ್ರು ಬೇರೆ ಕಡೆ ಅದು ಡೆಫಿನೆಟ್ಲಿ ವಿಲ್. 30,000 ಇರುತ್ತೆ. ಇದಾ ಅಲ್ಲಿ ಕಾಣಿಸ್ತಿಲ್ಲ. ಬಟ್ ಒಳಗೆ ಫುಲ್ ಅದಲ್ಲ ಅದು ಎಂತ ಬೋಳ್ ಗುಂಡೆ ಅದೇ ಇರ್ಬೋದು. ಇದಾ ಎಲ್ಲಿದೆ? ಕೆಳಗ ಕಾಣಿಸ್ತಿಲ್ಲ. ಬಟ್ ತಾಜ್ ಹೌದಾ? ಅದೆಂತಂದ್ರೆ ಇಲ್ಲಿ ಫುಲ್ ತುದಿಯಲ್ಲಿತ್ತು, ಅದಕ್ಕೆ ನಾನು ಹೇಳಿದ್ದು ಅಲ್ಲಿಗೂ ಮಾಡುವ. ನಮ್ದು ಫ್ಯಾಂಬಾಂಗ್ಲೂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನಾನು ಹುಡುಕದಾಯ್ತಾ. ಐ ಹೋಪ್ ಇಟ್ ಇಸ್ ಗುಡ್. ಗೊತ್ತಿಲ್ಲ ಎಷ್ಟು ಚಂದ ಇರುತ್ತೆ, ಎಷ್ಟು ಇರುತ್ತೆ ಅಂತ. ಟಿಕೆಟ್ ಮಾಡೋಕೆ ಕಾಣ್ಕೆ ಹಿಂಗಿರುತ್ತೆ ಅಂತ. ಗಾಡಿ ಹಿಂಗೆ ಅಡ್ಡ ನಿಂತಿದ್ದು ನಮ್ದು ಫುಲ್ ಆಫ್ ರೋಡಿಂಗ್ ವಿತ್ ಇದೆಂತ ರೋಡ್. ಇಲ್ಲೇ ಪಾರ್ಕಿಂಗ್ ಬಂತು. ಇಲ್ಲಿಂದ ನಡಿಕಂಬ್ರೆ ಎಂತ ನಡಿಕೊಂಡು ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಟ್ರೆಕ್ಕಿಗೆ ಹೋಗ್ಬೋದು ಅವ್ರು 4 ಗಂಟೆ ತನಕ ಟಿಕೆಟ್ ವರ್ಕ್ ಆಯ್ತು. ನಾವು 4 ಗಂಟೆ ತನಕ ಏನಂತ ಮಾಡೋಕ್ಕಿಲ್ಲ. ಆ್ಯಕ್ಚುಲಿ ರೆಸಾರ್ಟ್ ಇದೆ ಅಲ್ಲಿ, ಫ್ಯಾಂಬಾಂಗ್ಲೂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸುಮ್ಮನೆ ಹೋಗುದಾ ಅಂತ
सब बंद पड़ा है ನಮ್ಮ ಜೊತೆ ಡ್ರೈವರ್ನ ಕರ್ಕೊಂಬಂದಿದ್ದು. ಇಲ್ಲೆಲ್ಲ ಎಂಥದ್ದು ಇತ್ತಪ್ಪ, ट्री हाउस ಯಾವುದು ಅದು ಇದು ಸುಮಾರೆಲ್ಲ ಇತ್ತು. ಚೆನ್ನಾಗಿದೆಲ್ಲ ಬಟ್ ನೀವು ನಡೀತೀರಾ? ಇಲ್ಲ ನಂಗೆ ಅನ್ಸುತ್ತೆ ಇವ್ರು 5 ನಿಮಿಷ ನಡ್ಕೊಂಡು ವಾಪಸ್ ಅಂತಾರೆ. ಇವ್ರಿಗೆ ಈಗ ಹಾಗೆ ಮನೇಲಿ ಹೇಳಿದೆ ನಾನು ಎಂಥದ್ದು ಸ್ವೆಟ್ರ್ ಹಿಡ್ಕೊಂಬ ಅಂತ. ಇಲ್ಲ ಇವತ್ತು ಚಳಿ ಇಲ್ಲ ಅಂತ ಸ್ಟೈಲ್ ಮಾಡ್ಕೊಂಡು ಬಂದರೆ ಈಗ ಗ್ಲೌಸ್ ಬೇಕಂಬ್ರಿ. ಗ್ಲೌಸ್ ನಿಮ್ಮ ಗ್ಲೌಸ್ ಇದು ಚೂರು ಚಳಿ ಇರೋದು. ಗ್ಲೌಸ್ ಯಾಕೆ ನಿಮಗೆ? ಇದು ಫುಲ್ ಟ್ರೆಕ್ ಪ್ಲೇಸ್ ಆಯಿತಾ? ಇದು ಅದಕ್ಕೆ ಟೂರಿಸ್ಟ್ ಯಾರು ಬರ್ತಿಲ್ಲ. 5 ಕಿಲೋಮೀಟ್ರ್ ಟ್ರೆಕ್ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಇಲ್ಲ ಟೈಮ್ ವೇಸ್ಟ್ ಆಯ್ತು. ಬಟ್ ವೆದರ್ ಎಲ್ಲ ಚೆಂದ ಇತ್ತು. ಫುಲ್ ಜಂಗಲ್. ಇಲ್ಲಿ ಓಪನಲ್ಲಿ ಅಂತಾರು ಸಿಗ್ಬೋದು ಅಂದರೆ ಝೂ ಥರ ಅಂತ ಬಂದು ಮಾಡಿರಲಿಲ್ಲ, ನೋಡ್ಕೊಂಬನ್ನಿ. ಈಗಲ ಅರ್ಧ ಶ್ವಾಸ ನಿಂತಿತ್ತು. ಕಣಿ ರೋಡೆಲ್ಲ ಈ ಥರ ಇತ್ತ. ಇದೆಲ್ಲ ಪ್ರಾಪರ್ ನಾವು ಇದಕ್ಕೆ ಬರ್ಬೇಕಂತ, ಟ್ರೆಕ್ಕಿಗೆ ಬರ್ಬೇಕು. ನಾನು ಹುಡುಕಿದೆ ಪ್ಲೇಸ್ ಚೆಂದ ಇತ್ತು. ನಾವು 100-300 ಮೀಟ್ರ್ ಹೋಗಿ ವಾಪಸ್ ಹೋಗೋದಂತ. ಸಾಕಾಯ್ತಾಗಿ? ಹಾಂ, ಆರ್ ಯು ಡನ್ ऑलरेडी? महाराज प्लेस अच्छा है ना? और इधर भैया आपको अब लग रहा है क्या नहीं आना था करके? डर लग रहा है क्या? डर नहीं लगेगा ऐसे में तो हम बैठे हैं। डर नहीं, थोड़ा टायर्ड होगा। लेकिन बहुत सुनसान है, कोई जंगल ये हो सकता है. हाँ ಬರ್ಬೋದು. ಅವ್ರು ಹೇಳ್ರಿ ಎಂಥದ್ದು ಕರಡಿ. नहीं देखा वो तो अंदर रहेगा. ಕರಡಿ ಬರ್ಲಕ್ಕಂತ. ಕರಡಿ ಬಂದ್ರೆ ಎಂತ ಮಾಡು? घुसोल है. जंगल का जो जानवर होता है वो चुप के रहता है पर वो देख सकता है हमें, क्योंकि हमें नहीं पता है जंगल में कैसे चलना है. वो देखता है, हम नहीं देखते. ಇವತ್ತು ನಾವು ಒಂದು ಅಡ್ವೆಂಚರ್ ಮಾಡೋ ಹೊರಟೈತೆ. ಸಿಕ್ಕೈತೆ ನೋಡಿ. मतलब मोनास्ट्री है. ನಮ್ದು ಅಡ್ವೆಂಚರ್ ಮುಗೀತು. ನಮ್ದು ಅಡ್ವೆಂಚರ್ 200 ಮೀಟ್ರ್ ಅಷ್ಟೇ. पीने से लगेगा आधा घंटा से लगेगा और उससे पहले एक मोनास्ट्री है. ಪಾಪ ನಮ್ಮ ಡ್ರೈವರ್ ಎಲ್ಲ ನಮ್ಮ ವಿಡಿಯೋ ಫೋಟೋಸ್ ಎಲ್ಲ ತೆಗೆದ್ರು. ರಾಶಿ ಫೋಟೋ ವಿಡಿಯೋಸ್ ಆಯ್ತಾ ಗಮ್ಮತ್ ಅಂತ. ಎಂತ ಕೇಳಿ ಯಾವ್ಯಾವ ಇರೋದು ನೀವು ಹೇಳಿದ್ ನಂಗೆ ಹೇಳಬೇಕು. ನೀವೀಗ ತಿರ್ಸಿ कांचन गांजा ಕಾಂಚನ್ ಗಾಂಜಾ ವ್ಯೂ ಅಂತ. ಕಾಂಚನ್ ಗಾಂಜಾ ಅಲ್ಲ, ಕಾಂಚನ್ ಜುಂಗ ಅವ್ರ ಕಾಂಚನ್ ಜಂಗ್ ಕಾಂಚನ್ ಜಂಗ್ ಇವ್ರೆಂತದ ಹೇಳುದು. ಬಟ್ ಹಾಂ ನಮ್ದಾಯ್ತು, ನಮ್ಮ ಫೋಟೋಸ್ ವಿಡಿಯೋಸ್ ಆಯ್ತು ಬಸ್. I'm bad with names. ನನಗೆ ತಸ್ಮಿ ಶೂ ಅಂತ ಕರಿಬಿಟ್ಟು ಮತ್ತೆ ಬ್ಯಾಡ್ ವಿತ್ ನೇಮ್ಸ್ ಅಂತ. ಬಟ್ ಹಾಂ ನಂಗೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೇಕಂತ ಆಸೆ ಆಗ್ತುಂಟು. ಅಲ್ಲಿ ಕೂತ್ಕೊಳ್ಬೇಕಿತ್ತು, ಬಟ್ ಅಲ್ಲಿ ಕೂತ್ಕೊಂಡ್ರೆ 2 ನಿಮಿಷ ಚಳಿ ಇರುತ್ತೆ. ಇಲ್ಲ ಚಳಿ ಇಲ್ಲ ಇವತ್ತು. ನಾನದು ಸ್ವಲ್ಪ ಸ್ವೆಟರ್ ಟೈಪ್ ಡ್ರೆಸ್ ಹಾಕಿದ್ನ. ನಂಗೂ ಶೀತ ಸಿರುತ್ತೆ. ನನ್ನ ಡ್ರೆಸ್ ಇದಕ್ಕೆ ತೋರಿಸಿಕಿ ಯೂಟ್ಯೂಬರ್ ನೋಡಿದ್ರ ನನ್ನ ಡ್ರೆಸ್ ನೋಡಿದ್ರ? ಹಾಗೆ ಒನ್ನಲ್ಲಿದೆಯಾ? ಚೆನ್ನಾಯ್ತಾ ನನ್ನ ಡ್ರೆಸ್? ಸೊ ಒಳಗೆ ಸ್ಟಾಕಿಂಗ್ ಎಲ್ಲ ಹಾಕಿದ್ದಾರೆ. ಸೊ ಚಳಿ ಆಗ್ತಾ ಇಲ್ಲ, ಫುಲ್ ವಾರ್ಮ್ ಕ್ಲೋದಿಂಗ್ ಇಷ್ಟೇ. ಐ ಥಿಂಕ್ ಲಾಸ್ಟ್ ಸ್ಟೋರಿಗೆ ಹೋದ್ರೆ ನಮ್ಗೆ ವ್ಯೂ ಸಿಗ್ತದಂತ. ಲಾಸ್ಟ್ ಸ್ಟೋರಿಗೆ ಹೋಗಲಿಲ್ಲ. ಐ ಗೆಸ್ ನಾವೀಗ ಬೇರೆ ಕಡೆ ಹೋಗಲ್ಲ. ಬನ್ನಿ ಹೋಗುವ. ಒಂಥರ ಅದೇ ಸಕ್ಕತ್ತಾಗಿದೆ. ಆರ್ಚಿಡ್ ಹೌಸ್ ಇಲ್ಲಂತಿದೆ ಎಲ್ಲ. ಇದು ಬೊಟಾನಿಕಲ್ ಗಾರ್ಡನ್ ಅಂತಾರೆ ಅಂಥದ್ದು ಅಥವಾ ಎಂಥದ್ದು ಗಿಡ ಎಲ್ಲ ಇಟ್ಟಿದ್ರು. ಇದೊಂಥರ ಊಟಿ ವೈಬ್ಸ್ ಕೊಡ್ತಿದ್ದ ಇಲ್ಲಿಗೆ ಅಲ್ಲ? ತಲೆ ಇತ್ತಂತ ಹೇಳಿ ಕೊಟ್ಟಿರ್ಕಣಿ. ಆದ್ರೆ ಇದಿಷ್ಟು ಪ್ಲೇಸ್ ಅಲ್ಲ, ಎಲ್ಲೆಲ್ಲೋ ಎಂತೆಂತ ಹೊರ ಎಲ್ಲೆಲ್ಲಿ ಎಂತೆಂತ ಸಿಕ್ಕುತ್ತಂತ, ಎಲ್ಲೆಲ್ಲ ಹೋದ್ರೆ ಎಂತೆಂತ ಸಿಕ್ಕುತ್ತೆ ಅಂತ. ಇಲ್ಲಿ ಆಲ್ಸೋ ಇದಿತ್ತು ಕಣಿ, ಇದು ತೋರ್ತಿತ್ತ. ಇದಕ್ಕೆ ಎಟಿ ಅಂತ ಕರೀತಾರೆ. 11 ಕಣಿ ದ ಡೈಟಿ, ಸಾರಿ ಇದಲ್ಲ, ದ ಸೊಪ್ಪ ಆಲ್ಸೋ ನೋನ್ ಆಸ್ ಯೆಟಿ ಅಜೋಮೆಗ್ಯಾಟ್ ಆರ್ ಅಬೋಮಿನೇಬಲ್ ಸ್ನೋಮ್ಯಾನ್, ಅ ಮ್ಯಾನಿಫೆಸ್ಟೇಷನ್ ಆಫ್ ಅ ಲೋಕಲ್ ಡೈಟಿ. ರಣವೀರ್ ಅಲಹಾಬಾದಿ ಅದು ಪಾಡ್ಕಾಸ್ಟ್ ಅಲ್ಲೆಲ್ಲ ಹಾಕ್ತಿರ್ತಾರೆ. ಎಟಿ ಕಂಡಿರಿ. ಅದು ಬಿಟ್ಟರೆ ನೋಡು, ಲೆಪರ್ಡ್ ಇದೆ, ಹಿಮಾಲಯನ್ ಬ್ಲ್ಯಾಕ್ ಬೇರ್ ಇದೆ, ಲೆಪರ್ಡ್ ಕ್ಯಾಟ್. ನಾವು ಮುಂದೆ ಹೋದಾಗೂ ಸಿಗುತ್ತಾ? ಇದ್ರದ್ದು ಎಟಿ ತುಂಬ ಒಳಗುಂಟು. ಕೆಲವ್ರಿಗೆ ಇಷ್ಟ ಆಗಿರುತ್ತಲ್ಲ ಅವರೆಲ್ಲ ಹೋಗ್ತಾರೆ. ಇದು ಕ್ಲೌಡೆಡ್ ಲೆಪರ್ಡ್, ಇದು ಕ್ಯಾಟ್ ತರ ಇರುತ್ತೆ ಬಟ್ ಚಿಕ್ಕದು ಒಂದು ಸ್ವಲ್ಪ. ಕ್ಯಾಟ್ ಮತ್ತೆ ಲೆಪರ್ಡ್ ಮಧ್ಯ ಸೈಜ್ ಇರುತ್ತೆ, ಅದಿದೆ. ಜಾಕಲ್ ಇದೆ, ಸ್ನೋ ಬಿಯರ್, ಇದೆಲ್ಲ ಈ ಜಾಗದಲ್ಲಿ ಇರುತ್ತೆ. ನಾವು ಹೋಗಿ ಬಂದು ಸ್ವಲ್ಪ ದೂರ ಅಷ್ಟೇ, ಜಾಸ್ತಿ ಹೋದರೆ ಇದೆಲ್ಲ ಸಿಕ್ತಿತ್ತೇನೋ.
ಇಲ್ಲಿ ನೋಡಿ ಕಿ 80. So poisonous 80 or garabna to be manifest in local deity is known to dwell in these forests. Still felt nodi Fambonglo is invisible but can be seen by the lucky few. Nodi its divine presence is still felt by people, and it is said that one can hear shrill whistling sound or sometimes a footprint. Okay, tamru footprint matte whistle sound alla, to which they identify as the Yeti. There is a popular folklore of a Yeti who chanced upon the hut or goth animal shed of a cow header and began to annoy the herder by imitating him and shaking his head ante baby imitate ಮಾಡಿ ಅವನ ಮೇಲೆ ಹಾರಿ ಇಮಿಟೇಟ್ ಮಾಡಿ ಅವನ ತಲೆ ಎಲ್ಲ ಶೇಕ್ ಮಾಡಿದಂತೆ. This distraught cow herder, fearful for his life, thought of an idea to get rid of him. On his idea he pretended to gently apply butter over his body, often at times cleaning over fire as if to warm himself, and all the while repeating the action several times. As expected, the Yeti followed suit. Unfortunately, the Yeti, who was covered in hair, caught fire and ran towards the forest, never to trouble the herder again. People who claim to have encountered the Yeti describe it as ape-like or like a wild man. ಕಿ ಸಿ ಅವ್ನು ಮಾಡಿದನ್ನ ಅದು ಇಮಿಟೇಟ್ ಮಾಡ್ತಾ ಹೋಯ್ತಾ, ಅದಕ್ಕೆ ಅವನಿಗೊಂದು ಐಡಿಯಾ ಬಂತಂತೆ. ಬಟರ್ನೆಲ್ಲ ಮೈಗೆಲ್ಲ ಹಚ್ಕೊಂಡು ಮೈ ಕಾಯಿಸ್ಕೊಳ್ಳೋ ಥರ ಫೈರ್ ಹತ್ರ ನಿಂತ್ಕೊಂಡಂತೆ. ಅದ್ರ ಮೈ ಫುಲ್ ಫರ್ ಅಲ್ಲ, ಬೆಂಕಿ ಹಿಡ್ಕೊಂಡು ಹೋಯ್ತಂತೆ. ನಾವಿತ್ತೀಗ ಇಲ್ಲ, ನಾವಿಪ್ಪದು ಉಡುಪಿ ಸಾಲಿಗ್ರಾಮ ಇಲ್ಲ. ಎಷ್ಟು ಒಂದು ಪಾರ್ಟಿಂದ ಒಂದು ಪಾರ್ಟ್ ನಾವು ಇದು ಮಾಡಿದೀವಲ್ಲ. ಗುಡ್. ಈಗ ನಾವು ಇರೋದು ನೋಡು 1500-2000 ರೇಂಜಲ್ಲಿ ಇದೆ ಮೀಟರ್ಸ್. ನಿನ್ನೆ ನಾವು 13,500 ಕಿಲೋಮೀಟರ್ ಮೇಲೆ ಹೋಗಿದೆ. ಮೇಲೆ ಬೀಚ್ ಲೆವೆಲ್ಗಿಂತ ಮೇಲೆ ಅಲ್ಲ. ಬೀಚ್ ಅಂದರೆ ನಾರ್ಮಲ್ ಲ್ಯಾಂಡ್. ಈಗ ನಾವು ಬಂದಿದ್ದು ಮೊನೆಸ್ಟ್ರಿಗೆ. ಸೊ ಮೊನೆಸ್ಟ್ರಿಗೆ ಬರ್ಕಾಲ್ದಲ್ಲಿ ಸ್ವಲ್ಪ ಡೌಟ್ಸ್ ಇದ್ದಿತ್ತು, ಆದರೂ ಇಲ್ಲಿವರೆಗೆ ಬಂದ ಮೇಲೆ ಅದೆಲ್ಲ ಬೆಸ್ಟ್ ಇದೆ ಅಲ್ಲ, ಇಲ್ಲೆಲ್ಲ ಚಂದ ಇಪ್ಪದು. ಸೊ ಅದಕ್ಕೆ ಬಂತು. ಮತ್ತೆಂತಂದರೆ ಅದು ಹೋಟೆಲ್ ಇತ್ತು ನಮಗೆ, ಬಟ್ ತುಂಬ ಒಳಗೆ ಚೆನ್ನಾಗಿದೆ ಅಲ್ಲ. ದಿವಾನ್ ಅಂತ 10 ರೂಪಾಯಿನ ಮೇಂಟೆನೆನ್ಸ್ ಫೀ ಕೊಡಕ್ಕೆ, ಬಿಕಾಸ್ ಅದಕ್ಕೆ ಕ್ಲೀನ್ಲಿನೆಸ್ ಎಲ್ಲ ಕಾಣಿ ಎಷ್ಟು ಎಲ್ಲ ಎಷ್ಟು ಚಂದ ಇಟ್ಕೊಂಡಿರೋ. ಮತ್ತು ಚಂದ ಬ್ಯೂಟಿಫುಲ್ ಹಿಂದೆ ಬೆಟ್ಟ ನೆಲ ಕಾಣಿ ಎಷ್ಟು ಕ್ಲೀನ್ ಇತ್ತು. ಆಯಿತಾ, 10 ರೂಪಾಯಿ ತಗೊಂಡ್ರೆ ಮೇಂಟೆನೆನ್ಸ್ ಚಾರ್ಜ್ ಅಂತ. 10 ರೂಪಾಯಿ ಏನು ದೊಡ್ಡದಲ್ಲ. ಫಸ್ಟ್ ಹೌದು, ಮೊನೆಸ್ಟ್ರಿಗೆ ನಾನು ಕೇಳಿದೆ ಅದೆಂಥ ಡ್ರೆಸ್ ಕೊಡಿತ್ತಾ ಅಂಥದ್ದು, ಚಿಕ್ಕ ಡ್ರೆಸ್ ಹಾಕೊಂಡ್ಬೇಕಾಗ್ದ ಅಂತ. ಬಟ್ ಅಂತೆಲ್ಲ ಇಲ್ಲ ಅಂತಂದ್ರೆ ಅದು ಅಲ್ಲದೆ ಅಲ್ಲೊಂದು ಹೋಲಿ ವಾಟರ್ ತಗೋ ನೀರು ಬೀಳ್ತಿತ್ತು. ಆಟ ಹೋಲಿ ವಾಟರ್ ಎಂಥದೋ ಒಂದು ನೀರು ಬೀಳ್ತಿತ್ತು ಸ್ಟೆಪ್ಪಿಂದ. ಅದಕ್ಕೆ ಇಲ್ಲಿ ಅಂಥದ್ದು ಕಸ ಹಾಕಿದ್ರೆ 10 ರೂಪಾಯಿ 1000 ರೂಪೀಸ್ ಫೈನ್ ಅಂತ ಹಾಕಿದೆ. ಆ ಥರ ಮಾಡೋಕ್ಕೂ ಇಲ್ಲಿ ಕ್ಲೀನ್ ಇರ್ತಿಲ್ಲ ಅಂದರೆ ಕ್ಲೀನ್ ಇರ್ತಿಲ್ಲ. ಎಲ್ಲ ಕಡೆ ಹೋದರೂ ಒಂಥರ ವಾವ್ ಮೂಮೆಂಟ್ ಆಯ್ತು. ಎಲ್ಲ ಹೋದ್ರೂ ಅಂದ್ಕೊಂಡೆ ಬರೀ ಒಂದು ಮಾನೆಸ್ಟ್ರಿ ಅಂತ ಇರುತ್ತೆ ಅಂದ್ಕೊಂಡೆ. ಆಮೇಲೆ ಇಲ್ಲಿ ಕಂಡ್ರೆ ಇತ್ತಲ್ಲ, ಸೀರಿಯಸ್ಲಿ ಬ್ಯೂಟಿಫುಲ್ ಕಣಿ. ನಮ್ಮ ಹ್ಯಾಂಡ್ಸಮ್ ಪತಿ ದೇವ್ರನ್ನ ಸಹ ಕಣಿ. ಎಂಥದ್ದು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ಬೇಕಂತ ಕಾಣ್ತಿದ್ರು. ನೆಕ್ಸ್ಟ್ ಎಲ್ಲಿ ನೀವು ಫಸ್ಟ್ ಒಳಗೆಲ್ಲ ಹೋಗಿ ಬರುವ ನಾವು. ಅಲ್ಲೆಲ್ಲ ಇಟ್ಟಿದ್ದಾರೆ. ಯಾವುದು ಇದೆ ಅಲ್ವಾ? ಇದ್ಯಾವುದು ಅಲ್ಲ, ಗಾಡಿ ನಂಬರ್ ನೋಡಿಲ್ಲ ನಾವು. ಬಂತು ನಾವು 125 ರೂಪೀಸ್ ಪರ್ ಟಿಕೆಟ್. ಎಲ್ಲಿಗೆ ಹೋಗೋದು ಇದೆನಾ? ಈ ಬಂಜಾಕ್ರಿ ವಾಟರ್ ಫಾಲ್ಸ್ ಹಿಂದೆ ಒಂದು ನೇಪಾಳಿ ಜಾನಪದ ಕಥೆ ಇತ್ತು. ಸಣ್ಣದಾಗಿ ಹೇಳ್ಕಂತಂದ್ರೆ, ಬಂಜಾಕ್ರಿ ಅಂದರೆ ಅವನೊಬ್ಬ ಮಾಂತ್ರಿಕ, ಮತ್ತು ಬಂಜಾಕ್ರಿನಿ ಅಂದರೆ ಅವನ ಹೆಂಡತಿ. ಈ ಗುಹೆಯಲ್ಲಿದ್ದ ಮಕ್ಕಳನ್ನ ಹಿಡ್ದು ಅವನ ಹೆಂಡತಿ ತಿಂಬುಕ್ ಟ್ರೈ ಮಾಡ್ತಿದ್ರಂಬ್ರ. ಆದ್ರೆ ಮಾಂತ್ರಿಕ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಶಮಾನಿಕ್ ಹೀಲಿಂಗ್ ಆರ್ಟ್ಸ್ ಕಲ್ಸೋಕೆ ಪ್ರಯತ್ನ ಮಾಡ್ತಿದ್ರಂಬ್ರ. ಬನ್ನಿ, ಯಾಕೆ ಬರಲ್ಲ? ಹಾಗಲ್ವಾ ಲೂಸರಾ? ಡು ಯು ಅಕ್ಸೆಪ್ಟ್ ಯುವರ್ ಲೂಸ್? ಲೂಸ್ ಅಲ್ಲ ಅಂತ ಹೇಳೋದು. ಡು ಯು ಅಕ್ಸೆಪ್ಟ್ ಯುವರ್ ಎಂತ ಹೇಳ್ತಾರೆ ಸೋಲುಗೆ? ಲಾಸ್. ಡು ಯು ಅಕ್ಸೆಪ್ಟ್ ಯುವರ್ ಲಾಸ್? ಡ್ರಾಪ್ ಮೇಲೆ ನಡುಕಿರುತ್ತೆ ಅನ್ಸುತ್ತೆ ಟಿಕೆಟ್ ತಕೊಂಡು ಹೋಗ್ಲಕ್ಕೆ. ಕಣೆ ಅದು ಇಷ್ಟೇ ಚಿಕ್ಕದ, ಬಟ್ ಒಂದು ಆಕ್ಟಿವಿಟಿ ಮಾಡ್ಲಕ್ಕೆ ಅವ್ರಿಗೆ ಭಯ ಆದಿತ್ತು ಅಂತ. ಇಲ್ಲಿಂದ ನೀರು ಹರ್ಕೋದು ಕೆಳಗೆ ಈ ಥರ. ಸಿಕ್ಕಿಮಲ್ಲಿ ಒಂದು ಫಾಲ್ಸ್ ಕಾಣಲಿಲ್ಲ ಅಂದರೆ ಹೆಂಗೆ, ಅದಕ್ಕೆ ಬಂದದ್ದು. ನಾನು ಹೋಗ್ಲಾ? ನೀವು ಬರ್ತೀರಾ? ಅವ್ರು ಅವ್ರದ್ದೇ ಇಟ್ಕೊಂಡು ಹೋಗ್ತಿದ್ದಾರೆ. ನಾನು ಹೋಗ್ತೇನೆ, ನೀವು ಬರಲ್ಲ? ಅವ್ರಿಗೆ ಭಯ ತಗೋತೀರಾ ಟೊಪ್ಪಿ? ಇಲ್ಲ, ಒಂದು ಅಂಗಡಿಗೆ ಬಂದಿದ್ದೆ, ಟೊಪ್ಪಿ ಬೇಕಂಬಿ ಅವ್ರಿಗೆ. ನೋಡಿ ತಗೊಳ್ವಾ? ಅಂಗಡಿ ತಗೊಳ್ಳುವ. ತಗೋತ್ಯಾ?
ತಗೊಳ್ಳ ಇಬ್ರು ತಗೊಳ್ಳ ಇವ್ರು ರೆಡಿ ಆಗ್ತಿದ್ರು. ನಿಮ್ ಬ್ಲೂ ಇಷ್ಟ, ನೀವು ಬ್ಲೂ ತಗೊಳದ? ನಂಗೆ ಪಿಂಕ್ ಇಷ್ಟ, ಪಿಂಕ್ ತಗೊಳ ಚೆನ್ನಾಗಿ ಕಾಣ್ತದಲ್ಲ. ಹೌದು, ನಾನು ರಾಜನ್ ಡ್ರೆಸ್ ಅಲ್ಲ ಅದು ಆ್ಯಕ್ಚುಲಿ. ಎಷ್ಟು ಚಂದ ಆಯ್ತಲ್ಲ, ನಾನು ಸೇಮ್ ಮೂರು ಥರನೇ ಕಾಣ್ತಿಲ್ಲ. ಅದಕ್ಕೆ ಬಕ್ಕು ಅಂತ ಕರೀತಾರಂದ್ರೆ ಟ್ರೆಡಿಷನಲ್ ಹೆಂಗಿತ್ತು ನನಗೆ ಕಾಮೆಂಟ್. ಆಮೇಲೆ ಲುಕಿಂಗ್ ಬ್ಯೂಟಿಫುಲ್. 200 ರೂಪಾಯಿ ಕೊಟ್ಟು ರೆಂಟೆಡ್ ಡ್ರೆಸ್ ತಗೊಂಡು ಇಲ್ಲಿದ್ದು ಅಂತ ಬಕ್ಕು ಡ್ರೆಸ್ ತಗೊಂಡು ಹಾಕಿಕೊಂಡು ಫಾಲ್ಸ್ ಎಂಜಾಯ್ ಮಾಡ್ಕೊಂಡು ಈಗ ಹೋಗ್ಬೋದು. ಈಗ ಎಂಥದ್ದು ಹಿಮಾಲಯನ್ ವೈಲ್ಡ್ ಅಂತಂದರೆ ಝೂ, ಅಲ್ಲಿ ರೆಡ್ ಪಾಂಡಾದಿದೆಲ್ಲ ಇರುತ್ತಂಬ್ರೆ ಅದನ್ನು ಕಾಣ್ಕೊಂಬ್ರೆ. ಸೊ ಅಲ್ಲಿಗೆ ಹೋದೈತೆ. ಈಗ ತಿನ್ಕೊಬೇಡ್ದ ಗೊತ್ತಿಲ್ಲ, ಕಂಬ ತಿನ್ಕೊಂಡು ಹೋಗ್ತಾರೆ. ಸಿಕ್ಕಿಂ ಹಿಮಾಲಯನ್ ಝೂಲಾಜಿಕಲ್ ಪಾರ್ಕಿಗೆ ನಾವು ಎಂಟರ್ ಆಯ್ತು, ರೀಚ್ ಆಯಿತು. ಸೊ ಅಲ್ಲಿ ಪಾರ್ಕ್ ಮಾಡಿ ನಮ್ಮ ಗಾಡಿನ ನಾವೀಗ ಹೋದಿತ್ತು. ಅಲ್ಲೊಂದು ಮ್ಯಾಪ್ ತೋರಿಸಿದ್ರು ಆಯಿತಾ, ವೆಹಿಕಲ್ಸ್ ನೋಡಿಲ್ಲ, ಅಲ್ಲೊಂದು ಮ್ಯಾಪ್ ಕೊಟ್ಟಿದ್ರು ಎಲ್ಲೆಲ್ಲ ಅಂತ ಇತ್ತಂತ. ಸೊ ನಾವು ಮ್ಯಾಪ್ ಕಂಡ್ಕೊಂಡು ಈಚೆಗೆ ಬಂದರೆ ರೆಡ್ ಪಾಂಡಾದಿದೆಲ್ಲ ಇತ್ತಂಬ್ರೆ, ಆಚೆಗೆ ಲೆಪರ್ಡ್ ಎಲ್ಲ ಇತ್ತಂಬ್ರೆ. ಇದೆಂತ ಇದ್ದು ಝೂ ಇದು, ಒಂಥರ ಚಂದ ಇತ್ತು ಅಲ್ಲ. ಯಾರು ಜನ ಇಲ್ಲ, ನಾವು ಸೀಸನ್ ಟೈಮ್ ಬಂದ್ರೆ ಗುಳು 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 ಗಜ್ಜೆ ಗಜ್ಜೆ ಗಜ್ಜೆ. ನಂಗೆ ಇಷ್ಟ, ನಂಗೆ ಈ ಥರ ಪ್ಲೇಸೇ ಇಷ್ಟ. ಚೆನ್ನಾನೇ ಇರ್ತದೆ ಅಂದರೆ ಸ್ವಲ್ಪ ಈ ಥರ 3-4 ಜನ ಓಡಾಡ್ತಿರ್ಬೇಕು ಅಷ್ಟೇ. ಸುಖಾಂಬ ಎಂತೆಲ್ಲ ಸಿಕ್ಕತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ರೆಡ್ ಪಾಂಡ ಎತ್ಕೊಂಡು ಕಾಣ್ತೈತಾ, ಮರದ ಮೇಲೆ ಕೂತೈತೆ, ಎಷ್ಟು ಕ್ಯೂಟ್ ಆಯ್ತು. ಮತ್ತು ಇಲ್ಲೊಂದು ಆಯ್ತಲ್ಲ ಅವರು ನ್ಯಾಷನಲ್ ಫ್ಲವರ್ ಅಂಬ್ರು, ರೆಡ್ ಕಲರ್ ಈ ಥರ. ಇದು ವಿಶೇಷ ಅಂತಂದರೆ ಫುಲ್ ಕಾಡಲ್ಲೇ ಇತ್ತು. ಈಗ ನಮ್ಮದು ನಾರ್ಮಲಿ ಅದು ಅಂತದ್ದು ಪಿಲಿಕುಳ ಆರ ಶಿವಮೊಗ್ಗ ಅಲ್ಲಿಲ್ಲ. ಹಾಂ, ಶಿವಮೊಗ್ಗಲ್ಲಿ ಕಾಡು ಮಧ್ಯೆನೇ ಇತ್ತು, ಬಟ್ ಇದು ಯಾವ್ದು ಗೊತ್ತಾಯ್ತು ನಿಮಗೆ? ಫುಲ್ ದಟ್ಟ ಕಾಡು ಮಧ್ಯೆ ಮಾಡಿದ್ರು. ಸೊ ಇದ್ರದ್ದು ಪೂವಲ್ಲಿ ಬಂದ ಕಾಫಿನ ಸೇಲ್ ಮಾಡಿ ವರ್ಲ್ಡ್ಸ್ ಕಾಸ್ಟ್ಲಿಯಸ್ಟ್ ಕಾಫಿ ಆಗುತ್ತೆ. ಹೌದಾ? ಇದು ಪಾಮ್ಕೆ ಬೆಟ್ಟದ ಈಗ ಕೂಪಿಲ್ ವಾಕ್ ಪೂಪದ ಪೂವಲ್ಲಿ ಬರೋ ಕಾಫಿ ಅಂದ್ರೆ ಕಾಫಿ ತಿಂತದ, ಕಾರ್ಬನ್ ತಿಂತದ, ಅದರಿಂದ ಬರೋ ಕಾಫಿ ಸೀಡ್ಸ್ ಅನ್ನ ಕಾಫಿ ಮಾಡ್ತಾರೆ. ಆ ಕಾಫಿ ತುಂಬಾ ಕಾಸ್ಟ್ಲಿ. ಎಷ್ಟೆಷ್ಟು ಒಳ್ಳೆ ಇತ್ತು ಕಣಿ. ಅಲ್ಲ ಅದಕ್ಕೆ ಅದನ್ನ ಹತ್ಕೊ ಬಂದದ್ದು ನಾವು. ಇಲ್ಲ ಎಂಥದ್ದು ಸೌಂಡ್ ಕೇಂತಿತ್ತಪ್ಪ, ಕಾಪ ಎಂತಂತ. ಸ್ನೋ ಲೆಪರ್ಡ್ ಕಣ್ ಸೌಂಡ್ ನೋಡ, ಬೆಕ್ಕ ಥರನೇ ಕೂತಿತ್ತದ. ಒಳ್ಳೆ ಹಾಂ, ಸೇಮ್ ಅದೇ ಸೌಂಡಕ್ಕೆ ಈಗ ಬರ್ತದೆ. ನಿಮ್ಮ ಹತ್ರ ಮಾತಾಡ್ತಾನೆ ಬಂದದ್ದು. ಈಗ ಅವ್ರು ಕರೆದು ಕೂಡ್ಲದು ಅದಕ್ಕೆ ಎಷ್ಟು ಸಿಟ್ಟು ಬರ್ತೈತೇನೋ. ಹೊರಗೆ ಬಂದರೆ ಏನಿಲ್ಲ, ಮಂಡೆ ಮೇಲೆ ಹತ್ತಿ ಕೂತ್ಕೊಳ್ತದೆ. ಬೆಕ್ಕಣಂಗೆ ಹೋಗುತ್ತಪ್ಪ ಕೂತ್ಕೊಂಡು ಹಂಗೆ. ಬನ್ನಿ ಬೇರೆ ಕಡೆ ಹೋಗೋ. ರೆಡ್ ಮಾರ್ಕೆಟ್, ಲಾಲ್ ಮಾರ್ಕೆಟ್ ಅಂತ ಎಮ್ ಜಿ ಮಾರ್ಕೆಟ್. ಫಸ್ಟಿಗೆ ಸಾಫ್ಟ್ ತಿನ್ನುವ, ನನಗೆ ವಾಶ್ರೂಮ್ ಹೋಗ್ಬೇಕು. ಚಂದ ಇತ್ತಿಲ್ಲಲ್ಲ, ಒಂದು ಸ್ವಲ್ಪ ಬೇರೆನೇ ಪ್ಲೇಸ್ ಥರ ಕಾಣ್ತಂತೆ. ಬಂದದ್ದು ಒಳ್ಳೇದಾಯ್ತಲ್ಲ ನಾವು. ಅದು ಹೇಳಿದ್ರಲ್ಲ ಡ್ರ್ಯಾಗನ್ ವಾಕಿ ಅಂತದ, ಇಲ್ಲಿ ಹುಡುಕಿ ಅಲ್ಲ ತಡೀರಿ. ನಾವೀಗ ಹೋಗಿದ್ದು ಡ್ರ್ಯಾಗನ್ ವಾಕ್ ರೆಸ್ಟೋರೆಂಟ್ಗೆ. ನಾವೀಗ ಎಂಥದ್ದು ಸೆಂಚುರಿ ಎಲ್ಲ ಮುಗಿಸಿದಂತೆ. ಸೊ ಅಯ್ಯಲ್ಲಿ ಇಲ್ಲೇ ಇರೋದು ನೋಡಿ. ನಂಗೆ ಚಾರ್ಜ್ ಖಾಲಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ ತಗೋಬೇಕು. ನನಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಎಂತೆಲ್ಲ ಶಾಪಿಂಗ್ ಮಾಡಬೇಕು. ಸಿಟಿ ಮಾತ್ರ ಚಂದ ಇದ್ದು. ಇದೊಂದೇ ಪ್ಲೇನ್ ಲ್ಯಾಂಡ್ ಕಂಡದ ಅಂತ, ಇಲ್ಲಾಂದರೆ ಎಲ್ಲ ಹಿಲ್ ಒಂದು ಕೆಳಗೆ ಮೇಲೆ ಎಲ್ಲ ಇದ್ದಿತ್ತಪ್ಪ. ಇದೊಂದೇ ಅಂತ ಸ್ವಲ್ಪ ಚಂದ ಇದೆ. ಅಲ್ಲಿ ಇದೊಂದು ಫೋಟೋ ತೆಗಿಯತ್ತೆ ಕೀ. ಎಲ್ಲಿಂದ ಹೋಗುದು? ಇಲ್ಲಿಂದ ಡ್ರ್ಯಾಗನ್ ವಾಕ್ ರೆಸ್ಟೋರೆಂಟ್. ಅಪ್ಪ
MG ಮಾರ್ಗಲ್ಲಿ ಪೇ ರೆಸ್ಟೋರೆಂಟ್ ಹೆಸರು ಡ್ರ್ಯಾಗನ್ ವೋಕ್ ಅಂತ. ಇಲ್ಲಿ ಜಾಪನೀಸ್ ಚೈನೀಸ್ ಕ್ವಿಸಿನ್ ಎಲ್ಲ ಸಿಕ್ಕತ್ತೆ. ಸೊ ನಾವು ಆರ್ಡರ್ ಮಾಡ್ತಾ ರಾಮೆನ್, ಸುಶಿ, ಜಾಪನೀಸ್ ಸ್ಟಿಕ್ಕಿ ರೈಸ್, ಲಂಚ್ ಬಾಕ್ಸ್ ಎಲ್ಲ ಒಳ್ಳೊಳ್ಳೆ ಹೆಸರು ಪುತ್ಕೊಂಡು ಆರ್ಡರ್ ಮಾಡ್ತಾ ಹಿಂಗೆ ಬತ್ತೇನೋ ಅಂದ್ಕೊಂಡು ಅದ್ರಂಗೂ ಸ್ಟೈಲ್ ಮಾಡ್ಕೊಂಡು ಚಾಪ್ಸ್ಟಿಕ್ ಹಿಡ್ಕೊಂಡು ಅಭ್ಯಾಸ ಇಲ್ದಿದ್ರು ನಾನು ಪ್ರತಿ ಸಲ ಈ ಥರ ಚೈನೀಸ್ ಆರ್ ಜಾಪನೀಸ್ ರೆಸ್ಟೋರೆಂಟ್ಗೆ ಹೋರೆ ಇದೇ ಥರ ಇಂಥದ್ದು ಪಾಪಟ್ ಅಂತಂದು ಹೇಳ್ತಾರಲ್ಲ ಆ ಥರನೇ ಆತೆ. ಬಿಕಾಸ್ ನಂಗೆ ಗೊತ್ತಿಲ್ಲ ಅದನ್ನ ಹಿಡ್ಕೊಂಡು ಅಭ್ಯಾಸ ಇಲ್ಲ. ಬಟ್ ಆದರೂ ಇಷ್ಟ. ಈ ಕೊರಿಯನ್ ಮೂವೀಸಲ್ಲೆಲ್ಲ ತೋರಿಸ್ತಾರಲ್ಲ ಅವರು ಚಂದ ಮಾಡಿ ಆ ಸ್ಟಿಕ್ಕಿ ರೈಸ್ನೆಲ್ಲ ತೆಗೆದು ರಾಮೆನ್ನೆಲ್ಲ ತೆಗ್ದು ತಿಂತಾರೆ. ನಾನು ಅದೇ ಥರ ಮಾಡ್ಕೊಂಡ್ಕೊಂಡು ತುಂಬೆಲ್ಲ ಪ್ರಯತ್ನ ಪಟ್ಟೆ. ಕಿರಣ್ ಸಹ ಹೇಳಿಕೊಟ್ರು ಹಿಂಗೆ 3 ಬೆರಳು ಹಿಡ್ಕೊ 4 ಬೆರಳು ಹಿಡ್ಕೊ ಹಿಂಗೆ ಮಾಡು ಅಂದ್ಕೊಂಡು ನಾನು ಕಷ್ಟ ಎಲ್ಲ ಪಟ್ಟು ಸ್ವಲ್ಪ ರಾಮೆನ್, ಸ್ಟಿಕ್ಕಿ ರೈಸ್, ಸುಶಿ ಎಲ್ಲ ತಿಂಬಕ್ಕೆ ಟ್ರೈ ಮಾಡಿದೆ. ಆದರೂ ಮಧ್ಯೆ ಬಿದ್ದು ಹೋಗ್ತಿದ್ದೆ. ಸುಶಿ ತರ್ಸೋದು ನಾವು ಎಗ್ ಸುಶಿ ತರ್ಸೋದು. ಸೊ ಫಿಶ್ ಎಲ್ಲ ಬೇಡ ಇಷ್ಟ ಆಗ್ತಿಲ್ಲ ಅಂದ್ಕೊಂಡು, ಬಿಕಾಸ್ ರಾ ಫಿಶ್ ಇರುತ್ತಲ್ಲ ಅದಕ್ಕೆ ಬೇಡ ಅಂದ್ಕೊಂಡು ಎಗ್ ಸುಶಿ ತರ್ಸೋದು. ಅದು ಎಂತ ಇಷ್ಟ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಸುಶಿ ಫೇಲ್ ಆಯ್ತು. ಆಮೇಲೆ ನೆಕ್ಸ್ಟ್ ತರ್ಸೋದು ಜಾಪನೀಸ್ ಲಂಚ್ ಬಾಕ್ಸ್ ಕೂಡ ಅಂಥದ್ದೆಂತ ಇಷ್ಟ ಆಗಲಿಲ್ಲ. ಗೊತ್ತಿಲ್ಲ ಜಾಪನೀಸ್ ಟೇಸ್ಟಾ ಆರ್ ಸಿಕ್ಕಿಮಲ್ಲಿ ಈ ಥರನ ಗೊತ್ತಿಲ್ಲ. ಬಟ್ ನಾನು ಮುಂಚೆನೂ ಮಣಿಪಾಲಲ್ಲೂ ಎಲ್ಲ ಕೆಲವು ಜಾಪನೀಸ್ ರೆಸ್ಟೋರೆಂಟಿಗೆ ಹೋದಾಗ ನಂಗೆ ಇಷ್ಟ ಆಗಲಿಲ್ಲ ನಾರ್ಮಲಿ ಟೇಸ್ಟ್. ಮೇ ಬಿ ಬೇರೆ ಕಡೆ ಟ್ರೈ ಮಾಡ್ಕೇನೋ. ಸೊ ಜಾಪನೀಸ್ ಲಂಚ್ ಬಾಕ್ಸ್ ಕೂಡ ಫೇಲ್ ಅಂತಲೇ ಹೇಳಕ್. ಬಟ್ ಸ್ವಲ್ಪ ತಿಂದೆ ನಾನು, ಅಡ್ಡಿಲ್ಲ, ತೊಂದರೆ ಇಲ್ಲ. ರಾಮೆನ್ ಅಂತೂ ತಿಂಬಕ್ಕೆ ಆಗಲಿಲ್ಲ. ಅದರಲ್ಲಿ ಇದು ಎಗ್ಗು ಬಿಟ್ಟರೆ ಮತ್ತು ಅಂಥದ್ದು ಬಾಯಿ ಹಾಕೋಕ್ಕೂ ಆಗಲಿಲ್ಲ. ಸೊ ಇದೆಲ್ಲ ಕಾಮಕ್ಕೆ ಮಾತ್ರ ಚಂದ ಮೇ ಬಿ, ಆರ್ ಅದೇ ಪರ್ಟಿಕ್ಯುಲರ್ ರೆಸ್ಟೋರೆಂಟಿಗೆ ಹೋಗಿ ಟ್ರೈ ಮಾಡಕ್ಕೆ. ಸೊ ಹೋದಲ್ಲೆಲ್ಲ ಟೇಸ್ಟ್ ಮಾಡಿದ್ರೆ ಹಿಂಗೆ ಹಾಕೋದು. ಚಿಕ್ಕದಿಲ್ಲ ರೆಡ್ ಪಾರ್ಟ್ ಆಗಿ ಯಾಕೆ ಇದು ಫ್ರಿಜ್ ಇದು ಸ್ಪೆಷಲ್ ಇಲ್ಲಿ ಎಲ್ಲ ಸಿಕ್ಲಿಕ್ಕಿಲ್ಲ. ಇದು ಯಾರ ಈ ಸಿಕ್ಕಿಮ್ ಅಂತ ಹೇಗೆ ಗೊತ್ತಾಗ್ತದೆ ನಮಗೆ? ಹಾಂ ಚೋಟಾ चाहिए ಇದೆಯಲ್ಲ ಇದೆಯಲ್ಲ ಹಾಂ ಉಂಟಲ್ಲ. ಹಾಂ सिक्किम हाँ अच्छा एक जिसको पूछेगा उसके देंगे. कितने का है वो? 70. ನಮ್ಮ ಮಿರಾಟ್ ತಗೊಳ್ತು. ಇದು ಇಲ್ಲಿ ಸೈಡ್ ಇದನ್ನೇ ಇದು ಬೇಕಲ್ಲ? ಅದು ಬೇಕು. ಇದು ತಗೊಳ್ಳ ಮಿರಾಟ್. ಹಾಂ ಮಿರಾಟ್ ಚೆನ್ನಾಗಿದೆ. ಹಾಂ ಸೇಮ್ ಅಲ್ಲ ಇದು, ಅದು ಒಂದಿದೆ. ಈಗ ಸಾಫ್ಟ್ ತಿಂಬಕ್ಕೆ ಬಂದಿತ್ತು ಅಲ್ಲ. ಚಳಿಯಲ್ಲೂ ಎಲ್ಲ ಸಾಫ್ಟ್ ತಿಂತಿದ್ರೆ